ಅಥಣಿ, ಹುಕ್ಕೇರಿ, ಚಿಕ್ಕೋಡಿಯಲ್ಲೂ ಕೂಡ ಅಹೋರಾತ್ರಿ ಧರಣಿ ನಡೀತಾ ಇದೆ. ಹೆದ್ದಾರಿಯನ್ನ ಬಂದ್ ಮಾಡಿ ರಸ್ತೆಯಲ್ಲೇ ಕುಳಿತುಕೊಂಡಿದ್ದಾರೆ ರೈತರು. ಏನಾಗುತ್ತಾಗಲಿ ನಾವಂತೂ ರಸ್ತೆಯಿಂದ ಕದ್ದಲ್ಲ. ಎರಡನೇ ದಿನ ಅಥಣಿ ಪಟ್ಟಣ ಬಂದ್ ಆಗಿದೆ. ಹುಕ್ಕೇರಿ ಪಟ್ಟಣ ಬಹುತೇಕ ಬಂದ್ ಆಗುವ ಸಾಧ್ಯತೆ ಇದೆ. ಚಿಕ್ಕೋಡಿಯ ಬಸವ ವೃತ್ತದಲ್ಲಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್. ಯಾರಪ್ಪಂದ ಏನೈತೆ ರೈತರು ಮನ್ಸನ್ನ ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ. ನೀವು ಅಂದ್ಕೊಂಡಿರ್ಬೋದು ನಾವು ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತೇಳಿ ಎದುರಿಸಿ ಬೆದರಿಸಿ ಆ ಪ್ರತಿಭಟನೆಯನ್ನ ಕೈ ಬಿಟ್ಬಿಡಿ ಅಂತ ಹೇಳಿ ಹೇಗೋ ಒಂದು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿಬಿಡಬಹುದು ಅಂದ್ಕೊಂಡಿರ್ಬೋದಾದ್ರೆ ನೋ ವೇ, ಚಾನ್ಸ್ ಇಲ್ಲ. ಇದು ರೈತರು ಪ್ರತಿಭಟನೆಗೆ ಧುಮುಕಿರೋದು. ರೈತರು ರಸ್ತೆಗೆ ಧುಮುಕಿದ್ದಾರೆ. ಪ್ರತಿಭಟನೆ ಹಿಂದೆ ಸರಿಯೋ. ಅಥಣಿ, ಹುಕ್ಕೇರಿ, ಚಿಕ್ಕೋಡಿಯಲ್ಲೂ ಕೂಡ ಅಹೋರಾತ್ರಿ ಧರಣಿ ನಡೀತಾ ಇದೆ. ಹೆದ್ದಾರಿಯನ್ನ ಬಂದ್ ಮಾಡಿ ರಸ್ತೆಯಲ್ಲೇ ಕುಳಿತುಕೊಂಡಿದ್ದಾರೆ ರೈತರು. ಏನಾಗುತ್ತಾಗಲಿ ನಾವಂತೂ ರಸ್ತೆಯಿಂದ ಕದ್ದಲ್ಲ. ಎರಡನೇ ದಿನ ಅಥಣಿ ಪಟ್ಟಣ ಬಂದ್ ಆಗಿದೆ. ಹುಕ್ಕೇರಿ ಪಟ್ಟಣ ಬಹುತೇಕ ಬಂದ್ ಆಗುವ ಸಾಧ್ಯತೆ ಇದೆ. ಚಿಕ್ಕೋಡಿಯ ಬಸವ ವೃತ್ತದಲ್ಲಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್. ಯಾರಪ್ಪಂದ ಏನೈತೆ ರೈತರು ಮನ್ಸನ್ನ ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ. ನೀವು ಅಂದ್ಕೊಂಡಿರ್ಬೋದು ನಾವು ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತೇಳಿ ಎದುರಿಸಿ ಬೆದರಿಸಿ ಆ ಪ್ರತಿಭಟನೆಯನ್ನ ಕೈ ಬಿಟ್ಬಿಡಿ ಅಂತ ಹೇಳಿ ಹೇಗೋ ಒಂದು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿಬಿಡಬಹುದು ಅಂದ್ಕೊಂಡಿರ್ಬೋದಾದ್ರೆ ನೋ ವೇ, ಚಾನ್ಸ್ ಇಲ್ಲ. ಇದು ರೈತರು ಪ್ರತಿಭಟನೆಗೆ ಧುಮುಕಿರೋದು. ರೈತರು ರಸ್ತೆಗೆ ಧುಮುಕಿದ್ದಾರೆ. ಪ್ರತಿಭಟನೆ ಹಿಂದೆ ಸರಿಯೋ. ಅಥಣಿ, ಹುಕ್ಕೇರಿ, ಚಿಕ್ಕೋಡಿಯಲ್ಲೂ ಕೂಡ ಅಹೋರಾತ್ರಿ ಧರಣಿ ನಡೀತಾ ಇದೆ. ಹೆದ್ದಾರಿಯನ್ನ ಬಂದ್ ಮಾಡಿ ರಸ್ತೆಯಲ್ಲೇ ಕುಳಿತುಕೊಂಡಿದ್ದಾರೆ ರೈತರು. ಏನಾಗುತ್ತಾಗಲಿ ನಾವಂತೂ ರಸ್ತೆಯಿಂದ ಕದ್ದಲ್ಲ. ಎರಡನೇ ದಿನ ಅಥಣಿ ಪಟ್ಟಣ ಬಂದ್ ಆಗಿದೆ. ಹುಕ್ಕೇರಿ ಪಟ್ಟಣ ಬಹುತೇಕ ಬಂದ್ ಆಗುವ ಸಾಧ್ಯತೆ ಇದೆ. ಚಿಕ್ಕೋಡಿಯ ಬಸವ ವೃತ್ತದಲ್ಲಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್. ಯಾರಪ್ಪಂದ ಏನೈತೆ ರೈತರು ಮನ್ಸನ್ನ ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ. ನೀವು ಅಂದ್ಕೊಂಡಿರ್ಬೋದು ನಾವು ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತೇಳಿ ಎದುರಿಸಿ ಬೆದರಿಸಿ ಆ ಪ್ರತಿಭಟನೆಯನ್ನ ಕೈ ಬಿಟ್ಬಿಡಿ ಅಂತ ಹೇಳಿ ಹೇಗೋ ಒಂದು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿಬಿಡಬಹುದು ಅಂದ್ಕೊಂಡಿರ್ಬೋದಾದ್ರೆ ನೋ ವೇ, ಚಾನ್ಸ್ ಇಲ್ಲ. ಇದು ರೈತರು ಪ್ರತಿಭಟನೆಗೆ ಧುಮುಕಿರೋದು. ರೈತರು ರಸ್ತೆಗೆ ಧುಮುಕಿದ್ದಾರೆ. ಪ್ರತಿಭಟನೆ ಹಿಂದೆ ಸರಿಯೋ. ಅಥಣಿ, ಹುಕ್ಕೇರಿ, ಚಿಕ್ಕೋಡಿಯಲ್ಲೂ ಕೂಡ ಅಹೋರಾತ್ರಿ ಧರಣಿ ನಡೀತಾ ಇದೆ. ಹೆದ್ದಾರಿಯನ್ನ ಬಂದ್ ಮಾಡಿ ರಸ್ತೆಯಲ್ಲೇ ಕುಳಿತುಕೊಂಡಿದ್ದಾರೆ ರೈತರು. ಏನಾಗುತ್ತಾಗಲಿ ನಾವಂತೂ ರಸ್ತೆಯಿಂದ ಕದ್ದಲ್ಲ. ಎರಡನೇ ದಿನ ಅಥಣಿ ಪಟ್ಟಣ ಬಂದ್ ಆಗಿದೆ. ಹುಕ್ಕೇರಿ ಪಟ್ಟಣ ಬಹುತೇಕ ಬಂದ್ ಆಗುವ ಸಾಧ್ಯತೆ ಇದೆ. ಚಿಕ್ಕೋಡಿಯ ಬಸವ ವೃತ್ತದಲ್ಲಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್. ಯಾರಪ್ಪಂದ ಏನೈತೆ
ರೈತರು ಮನಸ್ಸನ್ನ ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ. ನೀವು ಅಂದ್ಕೊಂಡಿರ್ಬೋದು ನಾವು ಸಾರಿಗೆ ನೌಕರೇನಾದ್ರು ಪ್ರತಿಭಟನೆ ಮಾಡಿದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತೇಳಿ ಎದುರಿಸಿ ಬೆದರಿಸಿ ಆ ಪ್ರತಿಭಟನೆಯನ್ನ ಕೈ ಬಿಟ್ಬಿಡಿ ಅಂತ ಹೇಳಿ ಹೇಗೋ ಒಂದು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿಬಿಡಬಹುದು ಅಂದ್ಕೊಂಡಿರ್ಬೋದಾದ್ರೆ ನೋ ವೇ, ಚಾನ್ಸ್ ಇಲ್ಲ. ಇದು ರೈತರು ಪ್ರತಿಭಟನೆಗೆ ಧುಮುಕಿರೋದು, ರೈತರು ರಸ್ತೆಗೆ ಧುಮುಕಿದ್ದಾರೆ. ಪ್ರತಿಭಟನೆ ಹಿಂದೆ ಸರಿಯೋ ಅಥಣಿ, ಹುಕ್ಕೇರಿ, ಚಿಕ್ಕೋಡಿಯಲ್ಲೂ ಕೂಡ ಅಹೋರಾತ್ರಿ ಧರಣಿ ನಡೀತಾ ಇದೆ. ಹೆದ್ದಾರಿಯನ್ನ ಬಂದ್ ಮಾಡಿ ರಸ್ತೆಯಲ್ಲೇ ಕುಳಿತುಕೊಂಡಿದ್ದಾರೆ ರೈತರು. ಏನಾಗುತ್ತಾಗಲಿ ನಾವಂತೂ ರಸ್ತೆಯಿಂದ ಕದ್ದಲ್ಲ. 2ನೇ ದಿನ ಅಥಣಿ ಪಟ್ಟಣ ಬಂದ್ ಆಗಿದೆ. ಹುಕ್ಕೇರಿ ಪಟ್ಟಣ ಬಹುತೇಕ ಬಂದ್ ಆಗುವ ಸಾಧ್ಯತೆ ಇದೆ. ಚಿಕ್ಕೋಡಿಯ ಬಸವ ವೃತ್ತದಲ್ಲಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್. ಯಾರಪ್ಪಂದ ಏನೈತೆ? ರೈತರು ಮನಸ್ಸನ್ನ ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ. ನೀವು ಅಂದ್ಕೊಂಡಿರ್ಬೋದು ನಾವು ಸಾರಿಗೆ ನೌಕರೇನಾದ್ರು ಪ್ರತಿಭಟನೆ ಮಾಡಿದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತೇಳಿ ಎದುರಿಸಿ ಬೆದರಿಸಿ ಆ ಪ್ರತಿಭಟನೆಯನ್ನ ಕೈ ಬಿಟ್ಬಿಡಿ ಅಂತ ಹೇಳಿ ಹೇಗೋ ಒಂದು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿಬಿಡಬಹುದು ಅಂದ್ಕೊಂಡಿರ್ಬೋದಾದ್ರೆ ನೋ ವೇ, ಚಾನ್ಸ್ ಇಲ್ಲ. ಇದು ರೈತರು ಪ್ರತಿಭಟನೆಗೆ ಧುಮುಕಿರೋದು, ರೈತರು ರಸ್ತೆಗೆ ಧುಮುಕಿದ್ದಾರೆ. ಪ್ರತಿಭಟನೆ ಹಿಂದೆ ಸರಿಯೋ ಅಥಣಿ, ಹುಕ್ಕೇರಿ, ಚಿಕ್ಕೋಡಿಯಲ್ಲೂ ಕೂಡ ಅಹೋರಾತ್ರಿ ಧರಣಿ ನಡೀತಾ ಇದೆ. ಹೆದ್ದಾರಿಯನ್ನ ಬಂದ್ ಮಾಡಿ ರಸ್ತೆಯಲ್ಲೇ ಕುಳಿತುಕೊಂಡಿದ್ದಾರೆ ರೈತರು. ಏನಾಗುತ್ತಾಗಲಿ ನಾವಂತೂ ರಸ್ತೆಯಿಂದ ಕದ್ದಲ್ಲ. 2ನೇ ದಿನ ಅಥಣಿ ಪಟ್ಟಣ ಬಂದ್ ಆಗಿದೆ. ಹುಕ್ಕೇರಿ ಪಟ್ಟಣ ಬಹುತೇಕ ಬಂದ್ ಆಗುವ ಸಾಧ್ಯತೆ ಇದೆ. ಚಿಕ್ಕೋಡಿಯ ಬಸವ ವೃತ್ತದಲ್ಲಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್. ಯಾರಪ್ಪಂದ ಏನೈತೆ? ರೈತರು ಮನಸ್ಸನ್ನ ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ. ನೀವು ಅಂದ್ಕೊಂಡಿರ್ಬೋದು ನಾವು ಸಾರಿಗೆ ನೌಕರೇನಾದ್ರು ಪ್ರತಿಭಟನೆ ಮಾಡಿದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತೇಳಿ ಎದುರಿಸಿ ಬೆದರಿಸಿ ಆ ಪ್ರತಿಭಟನೆಯನ್ನ ಕೈ ಬಿಟ್ಬಿಡಿ ಅಂತ ಹೇಳಿ ಹೇಗೋ ಒಂದು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿಬಿಡಬಹುದು ಅಂದ್ಕೊಂಡಿರ್ಬೋದಾದ್ರೆ ನೋ ವೇ, ಚಾನ್ಸ್ ಇಲ್ಲ. ಇದು ರೈತರು ಪ್ರತಿಭಟನೆಗೆ ಧುಮುಕಿರೋದು, ರೈತರು ರಸ್ತೆಗೆ ಧುಮುಕಿದ್ದಾರೆ. ಪ್ರತಿಭಟನೆ ಹಿಂದೆ ಸರಿಯೋ